ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದ್ದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೂರೂ ಪಕ್ಷದ ನಾಯಕರು ಸಭೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಕಳೆದ ರಾತ್ರಿ ಔತಣಕೂಟ ನೆಪದಲ್ಲಿ ಮೂರು ಪಕ್ಷಗಳ 56ಕ್ಕೂ ಹೆಚ್ಚು ಶಾಸಕರು ಒಂದೆಡೆ ಸೇರಿ ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಅಂತ ಹೇಳಲಾಗಿದೆ. ಮೊದಲ ಬಾರಿಗೆ ಗೆದ್ದಿರುವ ಶಾಸಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದು ಔತಣಕೂಟದಲ್ಲಿ ಹಾಡು ಹಾಡಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಮತ್ತೊಂದು ಔತಣಕೂಟ ಮಾಡಲು ನಿರ್ಧಾರ ಮಾಡಿದ್ದು ಪ್ರತಿ ಅಧಿವೇಶನದಲ್ಲೂ ಔತಣಕೂಟ ಮಾಡಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಎಲ್ಲಾ ಪಕ್ಷಗಳ ರಾಜಕೀಯ ಚಿತ್ರಣಗಳ ಕುರಿತು ಔತಣಕೂಟದಲ್ಲಿ ಚರ್ಚೆ ನಡೆಸಲಾಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಡಿಸಿಎಂ ಡಿಕೆಶಿ ವರ್ಸಸ್ ಸಚಿವ ರಾಜಣ್ಣ ನಡುವೆ ವಾಕ್ಸಮರ ಜೋರಾಗಿತ್ತು. ಆದರೆ ಇದೀಗ ನಾಯಕರು ಮುನಿಸು ಮರೆತಂತೆ ಕಾಣಿಸ್ತಾ ಇದೆ. ಅಚ್ಚರಿಯ ಬೆಳವಣಿಗೆ ಎಂಬಂತೆ ಸ್ವತಃ ಡಿಕೆಶಿ ಜೊತೆ ಮೊನ್ನೆ ಸಚಿವ ರಾಜಣ್ಣ ಚರ್ಚೆ ನಡೆಸಿದ್ರು. ಇದೀಗ ಮತ್ತೆ ಪರಿಷತ್ನಲ್ಲಿ ಮೂರೂ ಸಚಿವರು ಮಾತುಕತೆ ನಡೆಸಿದ್ದಾರೆ. ಪರಿಷತ್ ಕಲಾಪದಲ್ಲಿ ಭಾಗಿಯಾಗಿದ್ದ ಸಚಿವ ರಾಜಣ್ಣ, ಗೃಹ ಸಚಿವ ಪರಮೇಶ್ವರ್, ಡಿಸಿಎಂ ಡಿಕೆ ಶಿವಕುಮಾರ್ ಒಟ್ಟಾಗಿ ಮಾತುಕತೆ ನಡೆಸಿದ್ದಾರೆ. ವಿಧೇಯಕ ಮಂಡನೆಯಲ್ಲಿ ತೊಡಗಿದ್ದ ವೇಳೆ ಮೂವರು ಚರ್ಚೆ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ್ದ ಅಶೋಕ್, ಡಿಕೆ ಶಿವಕುಮಾರ್, ನೀನು 60% ಕಮಿಷನ್ ಹೊಡಿತಾ ಇದ್ದೆ ಅಲ್ಲ, ಅದರಲ್ಲಿ ನಿಮ್ಮ ಕಾರ್ಯಕರ್ತರಿಗೆ 10% ಕೊಡು, ಆದರೆ ಸರ್ಕಾರದ ಹಣ ಮಾತ್ರ ನಿಮ್ಮ ಕಾರ್ಯಕರ್ತರಿಗೆ ಕೊಡಬೇಡಿ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ ಚೇಲಾಗಳಿಗೆ ನೀವು ತೆರಿಗೆ ಹಣ ನೀಡಬೇಡಿ, ಅವರಿಗೆ ಸಾಂವಿಧಾನಿಕವಾಗಿ ಏನು ಜವಾಬ್ದಾರಿ ಇದೆ? ನಾವು ಶಾಸಕರು ಸಂವಿಧಾನದ ಪ್ರಕಾರ ಗೆದ್ದು ಬಂದವರು, ಕಾಂಗ್ರೆಸ್ ಕಾರ್ಯಕರ್ತರ ಋಣ ತೀರಿಸಬೇಕು ಅಂತಾರೆ ಡಿಕೆಶಿ. ವಿಧಾನಸೌಧ ಕಾಂಗ್ರೆಸ್ ಕಾರ್ಯಾಲಯ ಆಗಿದೆ, ಸರ್ಕಾರದ ಕೆಲಸ ಕಾಂಗ್ರೆಸ್ ಆಫೀಸ್ ಕೆಲಸ ಆಗಿದೆ. ಕಳ್ಳರು ರಾತ್ರಿ ದರೋಡೆ ಮಾಡಿದ್ರೆ ಇವರು ಹಗಲಲ್ಲಿ ಆಫಿಷಿಯಲ್ ಆಗಿ ದರೋಡೆ ಮಾಡ್ತಾರೆ ಅಂತ ಕಾಂಗ್ರೆಸ್ ವಿರುದ್ಧ ಅಶೋಕ್ ಹರಿಹಾಯ್ದರು. ಕಾಂಗ್ರೆಸ್ ಕಾರ್ಯಕರ್ತರು ಪುಕ್ಕಟ್ಟೆಯಾಗಿ ಪಕ್ಷಕ್ಕೆ ಕೆಲಸ ಮಾಡಲು ಸಿದ್ಧ ಇಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಸುನೀಲ್ ಕುಮಾರ್ ಕಿಡಿಕಾರಿದ್ರು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ನೀಡಿ ಇಟ್ಟುಕೊಳ್ಳುವ ಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ. ಹೀಗಾಗಿ ಜನರ ತೆರಿಗೆ ಹಣವನ್ನು ಸರ್ಕಾರ ಕಾರ್ಯಕರ್ತರಿಗೆ ಹಂಚ್ತಾ ಇದೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, ನೀವು ನಿಮ್ಮ ಕೈಯಿಂದ ಹಣ ನೀಡಿ, ನಮಗೆ ವಿರೋಧ ಇಲ್ಲ, ನಾವು ಗ್ಯಾರಂಟಿ ಸಮಿತಿಗೆ ವಿರೋಧ ಮಾಡ್ತಿಲ್ಲ. ಕಾರ್ಯಕರ್ತರು ಬೇಕಿದ್ರೆ ಸಮಿತಿಯಲ್ಲಿ ಇರಲಿ, ಆದರೆ ಆ ಸಮಿತಿ ಶಾಸಕರ ನೇತೃತ್ವದಲ್ಲಿ ಇರಲಿ ಅಂತ ಸುನೀಲ್ ಕುಮಾರ್ ಕೆಂಡಕಾರಿದರು. ರಾಜ್ಯಪಾಲರಿಗೆ ಬಿಜೆಪಿ ದೂರು ಕೊಟ್ಟಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟರು. ಸರ್ಕಾರ ಬಂದ ಹೊಸದರಲ್ಲೇ ಇದನ್ನೇ ಮಾಡಿದ್ದೇವೆ, 5 ಗ್ಯಾರಂಟಿ ಕೊಟ್ಟಿದ್ದು ಹೊಸ ಕಾರ್ಯಕ್ರಮ, ಇದು ಸರಿಯಾಗಿ ತಲುಪಿದೆಯಾ ಎಂಬ ಕಾರಣಕ್ಕೆ ಮಾಡಿದ್ದೇವೆ, ಶಾಸಕರ ಹಕ್ಕು ಕಿತ್ಕೊಂಡಿಲ್ಲ ಅಂತ ಡಿಕೆಶಿ ಹೇಳಿದರು. ಬಡವರಿಗಾಗಿ ಕೊಟ್ಟ ಕಾರ್ಯಕ್ರಮ ಮಿಸ್ಯೂಸ್ ಆಗ್ತಾ ಇದೆಯಾ ಎಂಬ ಕಾರಣಕ್ಕೆ ಸಮಿತಿ ಮಾಡಿದ್ದೇವೆ, ಇವರ ಮೇಲೆ ಅಧಿಕಾರ ಚಲಾವಣೆಗೆ ಮಾಡೋದಲ್ಲ. ಮಹಾರಾಷ್ಟ್ರದಲ್ಲೂ ಇದೇ ರೀತಿ ಮಾಡಿದ್ದಾರೆ, ನಾವು ಆ ರೀತಿ ಮಾಡಿಲ್ಲ, ನಾವು ಗೌರವಧನ ನೀಡ್ತಾ ಇದ್ದೇವೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.